ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೆಲಿವರಿ ಕಂಪ್ನಿಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ನಮಗೆ ಸ್ಯಾಲರಿ ಯಾವತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತಂದರೆ ಹೊಸಬ್ರು ಯಾರು ಬಂದಿದ್ರೆ ಅವರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಅಂದರೆ ಯಾವ ಕಂಪ್ನಿ ಅಂತ ಅಂದರೆ ಎಲ್ಲ ಕಂಪ್ನಿದು ಮೇಜರ್ ಕಂಪ್ನಿಗಳು ಯಾವ್ಯಾವ ಇದೆಯೋ ಎಲ್ಲ ತಿಳಿಸ್ಕೊಡ್ತೀನಿ ನಾನು. ಝೆಪ್ಟೋ, ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ಮೇಜರ್ ಕಂಪ್ನಿಗಳು ಯಾವ್ಯಾವ ಇದಾವೋ ಅದ್ರದ್ದೆಲ್ಲದು ಕೂಡ ಯಾವತ್ತು ಸ್ಯಾಲರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಏನು ಅಂತಂದರೆ ಎಲ್ಲ ಡೆಲಿವರಿ ಕಂಪ್ನಿಗಳಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದರೆ ಒಂದು ವೀಕ್ಲಿಗೆ ಒಂದು ಪೇಮೆಂಟ್ ಕೊಡೋ ರೀತಿ ಇದೆ. ಅಂದರೆ ಇಲ್ಲಿ ಯಾವುದೇ ತಿಂಗ್ಳುಗಟ್ಟಲೆ ಕಾಯಬೇಕು, 15 ದಿವಸದವರೆಗೂ ಕಾಯಬೇಕು ಅನ್ನೋದು ಯಾವುದೂ ಇಲ್ಲ. ಈಗ ನಾವೇನು ಒಂದು ವಾರ ಕೆಲಸ ಮಾಡ್ತೀವೋ ಒಂದು ವಾರದ್ದು ನಮಗೆ ನೆಕ್ಸ್ಟ್ ವೀಕಲ್ಲೇ ನಮಗೆ ಸಿಕ್ಬಿಡುತ್ತೆ. ಅಂತಂದರೆ ಒಂದೊಂದು ವಾರದ ಒಂದೊಂದು ಸಲ ನಮಗೆ ಪೇಮೆಂಟ್ ಸಿಗುತ್ತೆ. ಆಮೇಲೆ ಕ್ಯಾಲ್ಕುಲೇಷನ್ ಅಷ್ಟೇ ಯಾವ ರೀತಿ ಮಾಡ್ತಾನೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವತ್ತು ನಾವು ಮಂಡೇ ಅಂತ ಹೇಳ್ಕೊಳ್ಳಿ. ಮಂಡೆಯಿಂದ ಡ್ಯೂಟಿ ಮಾಡಿ ಮಂಡೇ ಸ್ಟಾರ್ಟ್ ಮಾಡಿ ನಾವು ನೆಕ್ಸ್ಟು ಸಂಡೇವರೆಗೂ ಏನಾದ್ರು ಡ್ಯೂಟಿ ಮಾಡ್ತೀವಿ ಅಂತ ಅಂದರೆ ನೆಕ್ಸ್ಟ್ ವೀಕಲ್ಲೇ ನಮಗೆ ಸ್ಯಾಲ್ರಿ ಬಂದುಬಿಡುತ್ತೆ. ಇನ್ನೊಂದು ಗಮನಿಸಬೇಕಾಗಿರೋದು, ನೀವು ಮಂಡೇ ಬಿಟ್ಟು ನೀವು ನೆಕ್ಸ್ಟ್ ಈಗ ಬುಧವಾರ ಏನಾದ್ರು ಹೋಗ್ತೀವಿ ಅಂತಂದರೆ ನೆಕ್ಸ್ಟ್ ಬುಧವಾರಕ್ಕೆ ಸ್ಯಾಲ್ರಿ ಆಗುತ್ತಾ ಅನ್ನೋದು ಕೂಡ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ಆ ರೀತಿ ಯಾವುದೂ ಆಗಲ್ಲ. ಸಂಡೇವರೆಗೂ ಅಷ್ಟೇ. ಈ ವೀಕ್ ನೀವು ಯಾವಾಗಾರು ಸ್ಟಾರ್ಟ್ ಮಾಡಿರಿ, ಎಂಡ್ ಬಂದ್ಬಿಟ್ಟು ಸಂಡೇವರೆಗೂ ನೀವು ಯಾವತ್ತು ಮಾಡ್ತೀರೋ ಅವತ್ತಿಂದ ನೆಕ್ಸ್ಟ್ ವೀಕಲ್ಲಿ ನಮಗೆ ಪೇಮೆಂಟ್ ಸಿಕ್ಬಿಡುತ್ತದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಬರೀ ಸಂಡೇನೇ ಮಾಡಿರಿ ಅಂತ ಅಂದರೆ ನೆಕ್ಸ್ಟ್ ವೀಕಲ್ಲಿ ಅದು ನಿಮಗೆ ಸ್ಯಾಲ್ರಿ ಸಿಕ್ಬಿಡುತ್ತೆ. ಅಂತಂದರೆ ನಾವು ಯಾವತ್ತು ಸೇರ್ಕೊಳ್ತೀವೋ ಅಲ್ಲಿಂದ ಒಂದು ವೀಕಲ್ಲ, ಸಂಡೇಗೆ ಎಂಡ್ ಆಗುತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲ ಕಂಪ್ನಿಯಲ್ಲೂ ಅಷ್ಟೇ, ನೀವು ವೀಕ್ಲಿ ಪೇಮೆಂಟ್ ಏನೇನಿದೆಯೋ ಎಲ್ಲ ಕಂಪ್ನಿಯಲ್ಲೂ ಕೂಡ ಅಷ್ಟೇ ನಮಗೆ ಅದೇ ರೀತಿಯೇ ಕೊಡೋದು. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ. ಏನಕ್ಕೆ ಅಂತಂದರೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಈ ವಿಡಿಯೋ, ಅದರಿಂದಾಗಿ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾವು ಈಗ ಮೊದಲನೇದಾಗಿ ತಗೊಳ್ಳುವ ಕಂಪ್ನಿ ಯಾವುದು ಅಂತ ಅಂದರೆ ಝೊಮ್ಯಾಟೊನೇ ತೊಗೊಳ್ಳೋಣ. ಝೊಮ್ಯಾಟೊನ ಏನಕ್ಕಪ್ಪ ತೊಗೊಳ್ತಾ ಇದ್ದೀನಿ ಅಂತ ಅಂದರೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ಬೇರೆ ಕಂಪ್ನಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಸ್ಯಾಲ್ರಿ ಕೊಡೋದ್ರಲ್ಲಿ ದಿ ಬೆಸ್ಟ್ ಅಂತ ಅಂದರೆ ಅದು ಝೊಮ್ಯಾಟೊನೇ. ಏನಕ್ಕೆ ಅಂತ ಅಂದರೆ ಬೇರೆದ್ರಲ್ಲೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಝೊಮ್ಯಾಟೊದಲ್ಲಿ ಏನು ಅಂತ ಅಂದರೆ ನಿಮಗೆ ಇವತ್ತು ಈಗ ಸಂಡೇ ಕೆಲಸ ಮಾಡಿರ ಅಂತಂದರೆ ನೆಕ್ಸ್ಟ್ ಮಂಡೇನೇ ನಿಮಗೆ ಸ್ಯಾಲ್ರಿ ಆಗುತ್ತೆ. ಮಂಡೇ ಸಂಜೆ ಅಷ್ಟೊತ್ತರಲ್ಲಿ ನಿಮಗೆ ಸ್ಯಾಲ್ರಿ ಆಗುತ್ತೆ. ಅಂತಂದರೆ ಒಂದೇ ದಿನಕ್ಕೆ ನಿಮಗೆ ಸ್ಯಾಲ್ರಿ ಆಗುತ್ತೆ. ಅಕಸ್ಮಾತ್ ಏನಾದ್ರು ಗೌರ್ಮೆಂಟ್ ಹಾಲಿಡೇಸ್ ಇತ್ತು, ಬ್ಯಾಂಕ್ ರಜೆ ಇತ್ತು ಅಂದರೆ ಮಾತ್ರ ಒಂದು ದಿವಸ ಮುಂದೆ ಹೋಗುತ್ತಷ್ಟೇ. ಇಲ್ಲ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಅದು ಮಂಡೇನೇ ನಿಮಗೆ ಪೇಮೆಂಟ್ ಆಗೋದು. ಝೊಮ್ಯಾಟೊದಲ್ಲಿ ಯಾವತ್ತು ಪೇಮೆಂಟ್ ಆಗುತ್ತೆ ಅಂತ ಅಂದರೆ ಪ್ರತಿ ಸೋಮವಾರ ನಿಮಗೆ ಸ್ಯಾಲ್ರಿ ಆಗುತ್ತೆ. ಅಂತಂದರೆ ನಿಮ್ಮ ಕ್ಯಾಶ್ ಆನ್ ಡೆಲಿವರಿ ಆಗಲಿ, ಇನ್ಸೆಂಟಿವ್ ಆಗಲಿ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಒಂದೇ ದಿವಸದಲ್ಲಿ ನಿಮಗೆ ಸಂಜೆ ಒಂದು 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ನಿಮಗೆ ಪೇಮೆಂಟ್ ಬರುತ್ತೆ. ಅದೇ ಹೇಳ್ತಾವ, ಏನಾದ್ರು ಬ್ಯಾಂಕ್ ಹಾಲಿಡೇಸ್ ಇತ್ತು ಅಂತ ಅಂದರೆ ಮಾತ್ರ ಅವಾಗ ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ಮುಂದೆ ಹೋಗುತ್ತೆ. ಇಲ್ಲ ಅಂತಂದರೆ ತೊಂದರೆ ಇಲ್ಲ, ನಿಮಗೆ ಝೊಮ್ಯಾಟೊದಲ್ಲಿ ಸೋಮವಾರನೇ ಸಿಕ್ಬಿಡುತ್ತೆ. ಅದರಿಂದಾಗಿ ದಿ ಬೆಸ್ಟು. ಈಗ ಡೆಲಿವರಿ ಜಾಬ್ ಯಾವುದಿದೆಯೋ ಅದಕ್ಕೆಲ್ಲದಕ್ಕಿಂತ ಬೇಗ ಸ್ಯಾಲ್ರಿ ಆಗೋದು ಅಂತ ಅಂದರೆ ಅದು ಝೊಮ್ಯಾಟೊದಲ್ಲೇ. ಆಮೇಲೆ ಇನ್ನೂ ಒಂದು ಕಂಪ್ನಿನೂ ಕೂಡ ಇದೆ. ಆ ಕಂಪ್ನಿ ಯಾವುದು ಅಂತ ಅಂದರೆ ಬ್ಲಿಂಕಿಟ್ ಅಂತ. ಅಂದರೆ ಬ್ಲಿಂಕಿಟ್ಟು ಝೊಮ್ಯಾಟೊ ಎರಡೂ ಕೂಡ ಒಂದೇ ಕಂಪ್ನಿದಾಗಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಸೇಮೇ ನಡೆಯೋದು. ಅಂತಂದರೆ ಆರ್ಡರ್ ನಡೆಯೋದು ಅಲ್ಲಿ ಸೇಮ್ ಇರುತ್ತೆ, ಜೊತೆ ಪೇಮೆಂಟ್ ಎಲ್ಲ ಕೂಡ ಸೇಮ್ ಇರೋದ್ರಿಂದ ಬ್ಲಿಂಕಿಟಲ್ಲೂ ಕೂಡ ಅಷ್ಟೇ. ನೀವೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಬ್ಲಿಂಕಿಟ್ಟು ಝೊಮ್ಯಾಟೊ ಏನು ಜಾಸ್ತಿ ಬೇರೆ ಬೇರೆ ಇರೋಲ್ಲ, ಒಂದೇ ರೀತಿ ಇರುತ್ತೆ. ಅದು ಫುಡ್ ಡೆಲಿವರಿ ಮಾಡ್ತಾರೆ, ಇದು ಗ್ರಾಸರೀಸ್ ಡೆಲಿವರಿ ಮಾಡ್ತಾರೆ ಅಷ್ಟೇ. ಸ್ಯಾಲ್ರಿ ಎಲ್ಲ ಸೇಮೇ ಇರುತ್ತೆ, ಸೇಮ್ ಪೇಮೆಂಟೇ, ಸೇಮ್ ಅಕೌಂಟೇ ಎಲ್ಲ ಕೂಡ ಅದೇ ರೀತಿ ಇರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಬ್ಲಿಂಕಿಟಲ್ಲೂ ಅಷ್ಟೇ ನಿಮಗೆ ಸೋಮವಾರನೇ ಆಗುತ್ತೆ. ಏನು ತಲೆ ಕೆಡ್ಸ್ಕೊಂಡ್ರೆ ಬ್ಲಿಂಕಿಟಲ್ಲೂ ಸೇಮ್ ಸೋಮವಾರನೇ ನಿಮಗೆ ಪೇಮೆಂಟ್ ಆಗೋದು, ಸೇಮ್ ಝೊಮ್ಯಾಟೊ ಥರನೇ. ಆಮೇಲೆ ನೆಕ್ಸ್ಟ್ ಯಾವ ಕಂಪ್ನಿ ಅಂತ ಅಂದರೆ ಸ್ವಿಗ್ಗಿಯಲ್ಲಿ ಯಾವಾಗುತ್ತೆ ಅಂತ ಅಂದರೆ ಮ್ಯಾಕ್ಸಿಮಮ್ ಆಗೋದು ಯಾವತ್ತು ಅಂತ ಅಂದರೆ ಅದು ಬುಧವಾರನೇ ಆಗೋದು. ಬುಧವಾರ ಯಾವಾಗುತ್ತೆ ಅಂತ ಅಂದರೆ ಮಿಡ್ ನೈಟಲ್ಲೇ ಆಗೋಗಿರುತ್ತೆ. ಅದು ಒಂದು 12 ಗಂಟೆ 1 ಗಂಟೆ ಈ ರೀತಿಯಲ್ಲಿ ಬುಧವಾರ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಆಗೋಗಿರುತ್ತೆ. ಇಲ್ಲ ಅಂತಂದರೆ ಮಂಗಳವಾರ ಸಾಯಂಕಾಲದಿಂದನೇ ಸ್ಟಾರ್ಟ್ ಮಾಡಿರ್ತಾರೆ ಅವರು. ಇಲ್ಲ ಮಂಗಳವಾರ ಸಾಯಂಕಾಲ ಬರುತ್ತೆ, ಇಲ್ಲ ಅಂತಂದರೆ ಬುಧವಾರ ಬರುತ್ತೆ. ಅದೇನಾದ್ರು ಬ್ಯಾಂಕ್ ಹಾಲಿಡೇಸ್ ಇದ್ದರೆ ಕೂಡ ಇದು ಅಷ್ಟೇ. ಎಲ್ಲ ಕಂಪ್ನಿಯಲ್ಲೂ ಅಷ್ಟೇ. ಬ್ಯಾಂಕ್ ಹಾಲಿಡೇಸ್ ಇತ್ತು ಅಂತ ಅಂದರೆ ಒಂದು ದಿವಸ ಮುಂದೆ ಹೋಗುತ್ತೆ. ಏನು ತಲೆ ಕೆಡ್ಸ್ಕೊಂಬೇಡಿ. ಆಲ್ಮೋಸ್ಟ್ ಅಲ್ಲಿ ಡೆಲಿವರಿ ಜಾಬಲ್ಲಿ ಸ್ಯಾಲ್ರಿ ಬಗ್ಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ, ನಿಮಗೆ ಕರೆಕ್ಟಾಗಿ ಬಂದೇ ಬರುತ್ತೆ. ಬಟ್ ಆ ಡಿಡಕ್ಷನ್ ಈ ಡಿಡಕ್ಷನ್ ಅಂತ ಇರುತ್ತೆ. ಆ ಡಿಡಕ್ಷನ್ ಏನು ಕಟ್ ಆಗಿದೆ ಅನ್ನೋದು ಒಂದು ನೀವು ನೋಡ್ಕೊಬೇಕಾಗಿರುತ್ತೆ ಅಷ್ಟೇ. ನೋಡಿ, ಇದರಲ್ಲೂ ಅಷ್ಟೇ ನಮಗೆ ಬುಧವಾರ ಮಿಡ್ ನೈಟಲ್ಲಿ ಬರುತ್ತೆ ಸ್ವಿಗ್ಗಿಯಲ್ಲಿ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಡೇಯಲ್ಲಿ ನಮಗೆ ಅದು ಅಮೌಂಟು ಸಿಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಝೆಪ್ಟೋದಲ್ಲಿ ಯಾವತ್ತು ಸ್ಯಾಲ್ರಿ ಡೇ ನಮಗೆ ಅಂತ ಅಂದರೆ ಈಗ ಒಂದು ವೀಕಿಂದ ಏನು ಮಾಡಿರ್ತೀವೋ ಅದು ನಮಗೆ ಝೆಪ್ಟೋದಲ್ಲಿ ಬುಧವಾರ ಸಿಗುತ್ತೆ. ಬುಧವಾರ ಸಿಕ್ಕಿಲ್ಲ ಅಂತ ಅಂದರೆ ಗುರುವಾರ ಸಿಗುತ್ತೆ. ಅದೇ ಹೇಳ್ತೀವಿ, ಒಂದಿನ ಎಕ್ಸ್ಟೆಂಡ್ ಆಗೋದು. ಅದೇ ರಜೆ ಏನಾರು ಹಾಲಿಡೇಸ್ ಬಂದರೆ ಮಾತ್ರ, ಇಲ್ಲ ಅಂತಂದರೆ ವರ್ಕ್ ಏನಾದ್ರು ಜಾಸ್ತಿ ಇದ್ದಂಥ ಸಮಯದಲ್ಲಿ ಮಾತ್ರ ಮುಂದೆ ಹೋಗುತ್ತೆ. ಇಲ್ಲ ಅಂತ ಅಂದರೆ ನಮಗೆ ಝೆಪ್ಟೋದಲ್ಲೂ ಕೂಡ ಬುಧವಾರನೇ ಸಿಗುತ್ತೆ. ನೆಕ್ಸ್ಟ್ ಬಂದು ಮೇಜರ್ ಕಂಪ್ನಿಗಳನ್ನೆಲ್ಲ ಹೇಳ್ಬೇಕಲ್ಲ, ಅದರಿಂದಾಗಿ ಮೇಜರ್ ಕಂಪ್ನಿ ಎಲ್ಲನೂ ತೊಗೊಂಡಿದ್ದೀನಿ. ಈಗ ಪೋರ್ಟರಲ್ಲೂ ಕೂಡ ತುಂಬ ಜನ ಜಾಯ್ನ್ ಆಗಿರೋರು ಇದ್ದಾರೆ, ಜಾಯ್ನ್ ಆಗಬೇಕು ಅಂತ ಇರೋರು ಇದ್ದಾರೆ. ಅದರಿಂದಾಗಿ ಪೋರ್ಟರಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ ಪೋರ್ಟರಲ್ಲಿ ವ್ಯಾಲೆಟ್ ಅಷ್ಟೇ ಇರೋದು. ಆಲ್ಮೋಸ್ಟ್ ಅಲ್ಲಿ ಪೋರ್ಟರಲ್ಲಿ ಏನಾಗುತ್ತೆ ಅಂತ ಅಂದರೆ ನಮಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 90% ಏನು ಬರುತ್ತೋ 90% ನಮಗೆಲ್ಲ ಕ್ಯಾಶೇ ಸಿಗೋದು. ಇವಾಗ ಅಲ್ಲಿ ಡೆಲಿವರಿ ಮಾಡ್ತಿದ್ದಂಗೆ ಅವರು ನಮ್ಮ ಸ್ಕ್ಯಾನರಿಗೆ ಪೇ ಮಾಡ್ತಾರೆ, ಇಲ್ಲ ಅಂತಂದರೆ ಡೈರೆಕ್ಟ್ ಕ್ಯಾಶೇ ಇಸ್ಕೊಳ್ತೀವಿ. ಆ ಪೋರ್ಟರಿಂದ ಯಾವುದೇ ಆದಂಥ ಸ್ಕ್ಯಾನರ್ ಇಲ್ವಲ್ಲ, ಅದರಿಂದಾಗಿ ಆನ್ಲೈನ್ ಡೆಲಿವರಿ ತುಂಬ ಅಂದರೆ ತುಂಬ ಕಮ್ಮಿ ಪೋರ್ಟರಲ್ಲಿ.
ಎಲ್ಲೋ ತುಂಬ ರೇರ್ ಕೇಸಸಲ್ಲಿ ಆನ್ಲೈನ್ ಡೆಲಿವರಿ ಮಾಡ್ತಾರೆ. ಅದನ್ನು ಕೂಡ ನಾವು ವ್ಯಾಲೆಟಲ್ಲಿ ನಮ್ಗೆ ಯಾವಾಗ ಬೇಕಾದರೂ ಅದರಲ್ಲಿ ವಿಡ್ರಾ ಮಾಡ್ಕೊಬೋದು. ಏನು ಪೋರ್ಟರಲ್ಲಿ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಮ್ಯಾಕ್ಸಿಮಮ್ಮು ಕ್ಯಾಶ್ ಆನ್ ಡೆಲಿವರಿನೇ ಬರೋದ್ರಿಂದ ಅದರಲ್ಲಿ ಯಾವುದೇ ಆದಂಥ ಸ್ಯಾಲ್ರಿ ಡೇ ಏನು ಕೂಡ ಅದು ಕೊಟ್ಟಿಲ್ಲ. ನಿಮ್ಗೆ ಯಾವಾಗ ಬೇಕೋ ಅವತ್ತು ನೀವು ವಿಡ್ರಾ ಮಾಡ್ಕೊಬೋದು. ಅದರಲ್ಲಿ ಯಾವುದೇ ಆದಂಥ ಸ್ಯಾಲ್ರಿ ಡೇ ಇಲ್ಲ, ಪೋರ್ಟರಲ್ಲಿ ತಲೆ ಕೆಡಿಸ್ಕೊಳ್ಕೋಬೇಡ್ರಿ. ಸೊ ನಿಮಗೆ ಇವತ್ತು ಬೇಕು ಅಂದರೆ ಇವತ್ತೇ ವಿಡ್ರಾ ಮಾಡ್ಕೊಳ್ಳಿ. ಇಲ್ಲ ನನಗೆ ಇನ್ನೊಂದು ವಾರ ಬಿಟ್ಟಾರು ಮಾಡ್ಕೊಬೋದು, 15 ದಿವಸ ಬಿಟ್ಟು, ತಿಂಗಳು ಬಿಟ್ಟು, ಯಾವಾಗ ಬೇಕಾದ್ರೂ ನೀವು ಅದನ್ನು ವಿತ್ಡ್ರಾ ಮಾಡ್ಕೊಬೋದು. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಅದೇ ಹೇಳ್ತಾವಾ, ಬರೋದೇ ಕಮ್ಮಿ ಆಲ್ಮೋಸ್ಟ್ ಅದರಲ್ಲಿ ಕ್ಯಾಶ್ ಆನ್ ಡೆಲಿವರಿನೇ ಜಾಸ್ತಿ ಬರೋದು. ಅದರಿಂದಾಗಿ ಪೋರ್ಟರಿಂದೇನೋ ಅಷ್ಟು ಮೇಜರಾಗಿಲ್ಲ. ನೆಕ್ಸ್ಟ್ ಬಂದು ಲೋಡ್ ಶೇರರ್ ಅಪ್ಲಿಕೇಶನಲ್ಲಿ ಯಾವತ್ತಾಗುತ್ತಪ್ಪ ನಮಗೆ ಸ್ಯಾಲರಿ ಅಂತ ಅಂದರೆ ಇದೇ ಲೇಟು, ಎಲ್ಲದಕ್ಕಿಂತ ಲೇಟ್ ಅಂತ ಅಂದರೆ ಆಲ್ಮೋಸ್ಟ್ ಅದು ಇದೇನೆ. ಲೋಡ್ ಶೇರರಲ್ಲೇ ನಮಗೆ ಸ್ಯಾಲರಿ ಯಾವತ್ತಾಗುತ್ತೆ ಅಂತ ಅಂದರೆ ಗುರುವಾರ, ಒಂದು ವಾರದ್ದು ಏನು ಮಾಡಿರ್ತೀವೋ ಆ ವಾರದ ಪೇಮೆಂಟು ನಮಗೆ ಲೋಡ್ ಶೇರರಲ್ಲಿ ಗುರುವಾರ ಸಿಗುತ್ತೆ. ಆಮೇಲೆ ಇನ್ನೊಂದು ಮೇಜರ್ ಅಪ್ಲಿಕೇಶನ್ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆಗಲಿ, ರ್ಯಾಪಿಡೋ ಫುಡ್ ಆಗಲಿ, ಅದು ಯಾವತ್ತೂ ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಅಂದರೆ ನೀವು ಆಟೋ ಪೇ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಸ್ಯಾಲ್ರಿ ಸಿಗುತ್ತೆ, ಅಂದರೆ ಡೈರೆಕ್ಟಾಗಿ ಅಕೌಂಟಿಗೆ ಬರುತ್ತೆ. ಅಕಸ್ಮಾತ್ ಏನಾದ್ರು ನೀವು ಆಟೋ ಪೇ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ರ್ಯಾಪಿಡೋದಲ್ಲಿ ಅಂತ ಅಂದರೆ ನಿಮಗೆ 3 ವಿಡ್ರಾ ಇರುತ್ತೆ ಅಷ್ಟೇ. ಒಂದು ವಾರಕ್ಕೆ 3 ವಿಡ್ರಾ, ಅಂದರೆ ಸೋಮವಾರದಿಂದ ಭಾನುವಾರದವರೆಗೂ ಏನು ಅರ್ನಿಂಗ್ಸ್ ಮಾಡ್ತೀವೋ ಅದೇ ರೀತಿಯಲ್ಲಿ ಅದು ಅಷ್ಟೇ 3 ವಿಡ್ರಾ ಇರುತ್ತಂತೆ ಅಷ್ಟೇ. ಸೋಮವಾರದಿಂದ ಭಾನುವಾರದವರೆಗೂ 3 ವಿಡ್ರಾ ಅಷ್ಟೇ. ಆ 3 ವಿಡ್ರಾ ಏನಾದ್ರು ವಿಡ್ರಾ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಇನ್ಸ್ಟೆಂಟಾಗಿ ವಿಡ್ರಾ ಮಾಡ್ಕೊಳಕ್ಕಾಗಲ್ಲ. ನಿಮಗೆ ನಿಮ್ಗೆ ಏನಾದ್ರು ವಿಡ್ರಾ ಮಾಡ್ಕೊಬೇಕು ಅಂತಂದರೆ ನೆಕ್ಸ್ಟ್ ವೀಕ್ವರೆಗೂ ಕಾಯಬೇಕಾಗುತ್ತೆ. ಅದರಿಂದಾಗಿ ಅಕಸ್ಮಾತ್ ಆಟೋ ಪೇ ಇಲ್ಲ ನಿಮ್ಮದು ಅಂತ ಅಂದರೆ 3 ವಿಡ್ರಾ ಕೊಡ್ತಾನೆ ಅಷ್ಟೇ. ಅದನ್ನು 3 ವಿಡ್ರಾದಲ್ಲಿ ನಿಮಗೆ ಯಾವಾಗ ಬೇಕು ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಂಡು ವಿಡ್ರಾ ಮಾಡ್ಕೊಬೇಕಾಗುತ್ತೆ. ಸುಮ್ಮನೆ ವಿಡ್ರಾ ಮಾಡ್ಕೊಬೇಡಿ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇಲ್ಲಾಂದರೆ ಸುಮ್ಮನೆ ವಿಡ್ರಾ ಮಾಡ್ಕೊಂಡ್ರೆ ಅದೇ ಹೇಳ್ತಾವ 3 ಕೊಡೋದು ಒಂದು ವಿಡ್ರಾ, ಪ್ರತಿ ಸಲನೂ ಕೂಡ ವಿಡ್ರಾ ಮಾಡ್ಕೊಳಕ್ಕಾಗಲ್ಲ. ಅದರಿಂದಾಗಿ ಸೊ ಇಷ್ಟು ಕೂಡ ತಿಳಿಸ್ಕೊಟ್ಟಿನಿ ಅಂತಂದರೆ ಯಾವ್ದ್ಯಾವುದು ಅಂತ ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ, ಜೆಪ್ಟೋ, ಬ್ಲಿಂಕಿಟೋ, ಪೋರ್ಟರು, ರ್ಯಾಪಿಡೋ ಮತ್ತು ಲೋಡ್ ಶೇರು, ಟೋಟಲಾಗಿ 7 ಕಂಪ್ನಿ, ಅಂದರೆ ಮೇಜರ್ ಕಂಪ್ನಿಗಳು ತಿಳಿಸ್ಕೊಟ್ಟಿನಿ. ಅಂದರೆ ಹಲವಾರು ಕಂಪ್ನಿ ಇದ್ದಾವೆ ಡೆಲಿವರಿ ಜಾಬಿನ, ತುಂಬ ಇದ್ದಾವೆ. ಸೊ ಎಲ್ಲ ತಿಳಿಸ್ತಾ ಹೋದರೆ ತುಂಬ ಲೆಂತ್ ಆಗೋಗುತ್ತೆ. ಅದರಿಂದಾಗಿ ಆಲ್ಮೋಸ್ಟ್ ಜಾಸ್ತಿ ಜನ ಕೆಲಸ ಮಾಡೋದೇ ಈ ಮೇಜರ್ ಅಪ್ಲಿಕೇಶನ್ಗಳಲ್ವಾ. ಅದರಿಂದಾಗಿ ಈ ಮೇಜರ್ ಅಪ್ಲಿಕೇಶನ್ಗಳಲ್ಲಿ ತಿಳಿಸ್ಕೊಟ್ರೆ ಎಲ್ಲರಿಗೂ ಕೂಡ ಒಂದು ಐಡಿಯಾ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇರೋದು ಅಷ್ಟೇ ಈ ವಿಡಿಯೋನ. ಸೊ ಈ ವಿಡಿಯೋನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.